ಏನು ಮಗಳೇ ಮಾಡೋದು ಇದು ಗೋಬಿ ಮಂಚೂರಿ. ಇಷ್ಟೊಂದು ಐಟಮ್ ಬೇಕಾ ಗೋಬಿ ಮಾಡೋದಕ್ಕೆ? ಬೋಂಡನೇ ಮಾಡಕ್ ಬರ್ದಿರೋ ಹುಡುಗಿ ಇವತ್ತು. ನಿಮ್ಗೆ ಹೋಟೆಲಲ್ಲಿ ಮಾಡೋದು ಇಷ್ಟ ಆಯ್ತಾ, ಅಮ್ಮ ಮಾಡ್ಕೊಟ್ಟಿದ್ದು ಇಷ್ಟ ಆಯ್ತಾ? ನಿಜ ಹೇಳ್ಬೇಕು. ನಿಜ. ಹೌದಾ? ಹಾಯ್. ಹಾಯ್. ಈಗ ಸಂಜೆ ಆಗೈತೆ. ನಾನು ನಮ್ಮ ಜಾಣೆ ಮಗಳು ತೋಟದ ಹತ್ರ ಬಂದಿದ್ದೀವಿ. ಏನಕ್ಕೆ ಮಗಳೇ ಬಂದಿರೋದು? ನಿಂಬೆಹಣ್ಣು ಕಿತ್ಕೊಂಡೋದಕ್ಕೆ. ನಿಂಬೆಹಣ್ಣು ಹಣ್ಣಿಲ್ಲ ಅನಿಸುತ್ತೆ, ಕಾಯಿ ಇರಬೇಕೇನೋ ನೋಡಬೇಕು. ನಿಂಬೆಕಾಯಿ ಕಿತ್ಕೊಂಡು ಹೋಗ್ಬೇಕು ನಮ್ಮ ಶ್ರೀಮತಿಯವರು. ಏನು ಮಗಳೇ ಮಾಡೋದು ಇದು? ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಮಾಡ್ತಾರೆ. ಅದಕ್ಕೆ ಗೋಬಿ ಮಂಚೂರಿಗೆ ನಿಂಬೆ ಹಣ್ಣು ಬೇಕಾ ಅಂತ ಅನ್ಕೋಬೋದು ನೀವು. ಬೇಕಂತೆ. ಅದೇನಕ್ಕೆ ಬೇಕು, ಅದೇನಕ್ಕೆ ಬೆಳೆಸ್ತಾರೆ ನೋಡೋಣ ಮನೆಗೆ ಹೋದ್ಮೇಲೆ. ನಿಂಬೆ ಗಿಡದ ಹತ್ರ ಬಂದಿದ್ದೀನಿ. ಎಲ್ಲ ಕಾಯಿನ ಇನ್ನೂ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕಾಯವೇ ನೋಡಿರಿ. ಎಷ್ಟು ಸಣ್ಣ ಪೀಚು ಅಂತಾರಲ್ಲ ಆ ಥರ ದಪ್ಪಂತ ಕಾಯಿ ಯಾವುದು ಕಾಣ್ತಾ ಇಲ್ಲ. ಇರೋದ್ರಲ್ಲಿ ಇದೇ ದಪ್ಪದ್ದು ಅನಿಸುತ್ತೆ. ಇದೇ ಕಿತ್ಕೋತೀನಿ. ತೀರಾ ಎಳೆದಾಯ್ದು, ಎಳೆದೇನಲ್ಲ. ನೋಡ್ರಿ ಇಷ್ಟೊಂದು ಕಾಯಿ ಬಿಟ್ಟವೆ ಇಲ್ಲಿ. ಇದು ಅಪ್ಪ, ನಾನು ಇಷ್ಟು ನೋಡೇ ಇರಲಿಲ್ಲ, ಇಷ್ಟು ಕಾಯಿ ಬಿಟ್ಟಿರೋದು ಹಿಂಗೆ ಒಂದೇ ಇದರಲ್ಲೇ 1 2 3 4 5 ಒಂದು 6 ಕಾಯಿ, ಒಂದು ಗುತಿ ಅಂತಾರಲ್ಲ ಅಷ್ಟು ಬಿಟ್ಟೈತೆ. ಇವು ಒಂದು 3 ಕಿತ್ಕೊಂಡಿದ್ದೀನಿ. ಇವು ಎಳೆವು ಅನಿಸುತ್ತೆ, ನೋಡೋಣ. ಬರೀ ನಿಂಬೆಕಾಯಿ ಅಷ್ಟೇ ಅಲ್ಲ, ಇನ್ನೊಂದು ವಸ್ತು ಬೇಕಿದ್ದಕ್ಕೆ. ಅದೇನು ಅಂದರೆ ತೆಂಗಿನ ಗರಿ ಬೇಕು. ಗರಿ ಬೇಕು. ಗೋಬಿಗೂ ಗರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಅನ್ಕೋಬೋದು. ಅದೇನು ಅಂತ ಈ ಗರಿ ಕೊನೆಯಲ್ಲಿ ಯೂಸ್ ಆಗುತ್ತೆ, ಲಾಸ್ಟಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೂ. ಇವರೇ ಇವತ್ತು ಗೋಬಿ ಮಾಡ್ತಿರೋರು. ಇಲ್ಲ, ಅವರು ಟೇಸ್ಟ್ ಮಾಡೋರು, ರುಚಿ ಹೇಳೋರು. ಆಮೇಲೆ ಗೋಬಿ ಮಾಡೋದಕ್ಕೆ ನೋಡಿ ಮುಖ್ಯವಾಗಿ ಬೇಕಿರೋದು ಹೂಕೋಸು ಬೇಕಲ್ವಾ. ಆಮೇಲೆ ಇದೇನಿದು ಸೋಯಾ ಸಾಸು ಎಲ್ಲ ರೆಡಿ ತಂದಿರೋದು ಇದರಲ್ಲಿ. ಇದು ಚಿಲ್ಲಿ ಸಾಸ್ ಅಲ್ಲ. ಇವೆರಡು ಮುಂಚೆ ಅವಾಗ ಒಂದ್ಸಲ ತಂದಿದ್ವಿ ಇತ್ತು. ಇದು ಮಾತ್ರ ನೆನ್ನೆ ತಂದಿದ್ದು ಟೊಮೊಟೊ ಸಾಸು. ಮತ್ತು ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಕಾಳು ಮೆಣಸು, ಕೊತ್ತಂಬರಿ, ನಿಂಬೆಹಣ್ಣು ಬೇಕಾ? ಇಷ್ಟು ಬೇಡ, ಒಂದು ಸಾಕು. ಒಂದು ನಿಂಬೆಹಣ್ಣು ತಗೋತಾರೆ ಅಷ್ಟೇ. ನಾನು ಕಿತ್ಕೊಂಡ್ಬಂದಿರಲಿ ಅಂತ. ಮತ್ತು ಉಪ್ಪು, ಖಾರದ ಪುಡಿ, ಅರಿಶಿನ, ಇದು ಗೊತ್ತಾಗಲ್ಲ ಹೇಳ್ಬೇಕು. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು. ಇಷ್ಟು ತಗೊಂಡಿದ್ದಾರೆ. ಇಷ್ಟೊಂದು ಐಟಮ್ ಬೇಕಾ ಗೋಬಿ ಮಾಡೋದಕ್ಕೆ? ಇದಕ್ಕಿನ್ನೂ ಸ್ಪ್ರಿಂಗ್ ಆನಿಯನ್ ಬೇಕು. ಈರುಳ್ಳಿ ಹೂವಾನು ಕನ್ನಡದಲ್ಲಿ. ಚಳಿಗೆ ಬಿಸಿ ಬಿಸಿ ಟೀ ರೆಡಿ ಆಗ್ತಾ ಐತೆ. ಈ ಟೀ ಮಾಡಿದ್ದು ಯಾರು ಅಂದರೆ ನಮ್ಮ ಜಡೆ ಮಗಳು. ಕಾಫಿ ಟೀ ಮಾಡೋದು ಕಲ್ತ್ಬಿಟ್ಟವಳು ಈ ರಾಜ್ಯದಲ್ಲಿ. ಆಫ್ ಮಾಡಿ ಸೋಸ್ಬಿಟ್ಟು ಮಗಳ ಸಾಕು. ಹುಷಾರು, ಕೈ ಸುಡ್ತದೆ. ದೊಡ್ಡದ್ರಾಗ ಸೋಸ್ಬಿಟ್ಟು ದೊಡ್ಡ ನೋಡ್ತಕ್ಕೆ, ಆಮೇಲೆ ಎಲ್ಲ ಕೊಯ್ಯಂತ ಹಂಗೇನೆ. ಹೌದಾ? ನಾನು ಹೋಗ್ತೀನಿ ಸೋಸ್ಬಿಡೋದಕ್ಕೆ ದೊಡ್ಡದು ಹಾಕಿ. ನಮ್ಮ ಶ್ರೀಮತಿಯವರು ಏನು ಮಾಡ್ತೀರಾ ಮೇಡಮ್? ಮೆಣಸಿನ್ಕಾಳು ಕುಟ್ತಾ ಇದ್ದಾರೆ, ಪುಡಿ ಮಾಡ್ತಾರೆ. ಈ ಕಡೆ ತರಕಾರಿ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ತುರಿದಿಟ್ಕೊಂಡಿರೋದು. ಇದು ಹಚ್ಚಿಟ್ಕೊಂಡಿರೋದು. ಎರಡೆರಡಿಗೆ ಒಂದು ಎಲೆ ಹೂಕೋಸ್ಗೆ ಹಾಕೋದಕ್ಕೆ, ಇನ್ನೊಂದು ಫ್ರೈ ಮಾಡ್ಬೇಕಾದ್ರೆ ಹಾಕೋದು. ಹೌದಾ? ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನೋಡ್ರಿ, ಇದು ಹೂಕೋಸು, ಇದೆಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಇದಿನ್ನೂ ಕೆಲಸ ಇದು ಜಾಸ್ತಿ. ಇದು ಗೋಬಿ ಆದರೆ ಜಾಸ್ತಿ ಕೆಲಸ. ಮಗಳೇ ಕೊಡು, ನಾನು ಹಾಕ್ತೀನಿ, ಚೆಲ್ಲುತ್ತೆ. ಕೆಲಸ ಜಾಸ್ತಿ ಗೋಬಿಗೆ. ಅದಕ್ಕೆ ಸ್ವಲ್ಪ ಟೀ ಕುಡಿದು ಒಂಚೂರು ಸಂಜೆ ಆಯ್ತಲ್ಲ, ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಅಬ್ಬಾ, ನನಗೆ ಯಾಕೆ ಕೈ ಹಿಡಿತೈತೆ. ಸಾಕು. ನೋಡು, ನಮ್ಮ ಮಗನೇ ಹಾಕೊಂಡು. ಯಾಕೆಂದ್ರೆ ಖಾಲಿ ಮಾಡಿದೆ, ತಲದಲ್ಲಿತ್ತು, ಅದಕ್ಕೆ ನಮ್ಮನ್ನು ಬಿಟ್ಟಿರ್ತೀರಾ? ನಾವು ಬರ್ಬೇಕಾ? ಟೀ ಕುಡಿತಾರ ನಿಮ್ಮ? ಟೀ ಕುಡಿಬಾರ್ದಮ್ಮ ನೀನು. ನಾನು ಮರ್ತೈತೀನಿ. ಏನಾಗಲ್ಲ ಬಿಡಿ, ಅವತ್ತು ಒಂದಿನ ಕುಡಿದ್ರೆ. ದಿನ ರೂಢಿ ಮಾಡ್ಕೊಬಿಡಾಯ್ತಾ ನಮ್ಮ ಥರ. ಆಮೇಲೆ ಅದು ಒಂಥರ ಚಟ ಇದ್ದಂಗೆ. ಕಾಫಿ ಟೀ ನಾವಿವಾಗ ಪದೇ ಪದೇ ಕಾಫಿ ಟೀ ಕುಡಿತೀವಲ್ಲ, ಚಟ ಆಗ್ಬಿಡ್ತೈತೆ. ಆಮೇಲೆ ಈಗ ಬಿಡಬೇಕು ಅಂದ್ರೆ ನಮ್ಮ ಕೈ ಬಿಡೋಕ್ಕಾಗ್ತಾ ಇಲ್ಲ. ಆಗಲ್ಲ. ಕಾಫಿ ಟೀ ಕುಡಿಬೇಡ ನೀನಾಯ್ತಾ. ಹೂಕೋಸಲ್ಲಿ ಹುಳ. ಹೆಡ್ಲೈನ್ ಟಣ ಬ್ರೇಕಿಂಗ್ ನ್ಯೂಸ್. ತೋರಿಸ್ತೀನಿ ನೋಡ್ರಿ, ಕಾಣಿಸುತ್ತೆ ನನಗೆ ಗೊತ್ತಿರ. ಇಲ್ಲಿ ಬ್ಲೂ ಕಲರ್ ಕಾಣಿಸ್ತೈತೆ, ನೀಲಿ ಕಲರ್. ಇಲ್ಲೊಂದು ಐತೆ ನೋಡು, ಈ ಥರ ಹುಳ ಕಾಣಿಸ್ತಾ? ಆ ಥರ ಹುಳ.
ಇದರಲ್ಲಿ ಅದೆಲ್ಲ ಜಾಸ್ತಿ ಗೂಡು ಕಟ್ಬಿಟ್ಟಿದೆ. ಹುಳ ಇರುತ್ತೆ ಈ ಥರ ಹೂಕೋಸಲ್ಲಿ. ನೋಡ್ರಿ ನಮ್ಮ ಜಾಣೆ ಮಗಳು ಕಿಟಕಿನಲ್ಲಿ ನೇಚರ್ನ ನೋಡ್ತಿದ್ದಾಳೆ. ಚೆನ್ನಾಗಿದೆ ವಾತಾವರಣ ಈ ಕಡೆ ಎಲ್ಲ ಕಾಣುತ್ತೆ. ತಣ್ಣಗೆ ಗಾಳಿ ಬೇರೆ ಬರ್ತಾಯ್ತೀವಿ ಸ್ವಲ್ಪ ಅಲ್ಲ, ಎಲ್ಲ ಮಳೆ ಆಗಿರಬೇಕು. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಪರವಾಗಿಲ್ಲ, ಹಾಡು ಬರ್ತಿದೆ. ಜಾಸ್ತಿ ಬರಲ್ಲ. ನೀರು ಬಿಸಿ ಕುದೀತಾ ಐತೆ, ಅದಕ್ಕೆ ಅಡುಗೆ ಇರುತ್ತಲ್ಲ, ಉಪ್ಪು, ಆಮೇಲೆ ಈಗ ಸ್ಟವ್ನ ಆಫ್ ಮಾಡ್ತೀನಿ. ಹೌದಾ? ಹ್ಞೂ, ಸ್ಟವ್ನ ಆಫ್ ಮಾಡಿ ನಿಧಾನ. ಇಲ್ಲ, ಇದನ್ನೆಲ್ಲ ಹೂಕೋಸನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಇದ್ರೊಳಗೆ ಹಾಕೋಬೇಕು. ಇಷ್ಟು ಪಾತ್ರೆ ಒಳಗಡೆ ಇಷ್ಟು ಸ್ಪೂನಲ್ಲಿ ಆಡಿಸ್ತೀವಿ. ಇಷ್ಟು ದೊಡ್ಡ ಪಾತ್ರೆ ಒಳಗಡೆ ಇಷ್ಟು ಚಿಕ್ಕ ಸ್ಪೂನು. ಸುಮ್ಮನೆ ಮೇಲೆ ತೇಲಿದ್ವಲ್ಲ, ಅದಕ್ಕೆ ಹಂಗೆ ಮುಳುಗಿಸ್ತೆ ಅವನ್ನ. ಬಿಸಿನೀರಿಗೆ ಉಪ್ಪು ಅರಿಶಿನ ಹಾಕಿ ಅದರಲ್ಲಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಇದನ್ನು ತೆಗ್ದಿಟ್ಕೋಬೇಕು. ಇಟ್ಟಿರೋ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ತುರ್ದಿರೋದು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರು ಹಾಕ್ಕೋಬೋದು. ಆಮೇಲೆ ಕಾರ್ನ್ಫ್ಲೋರ್, ಕಾರ್ನ್ಫ್ಲೋರ್ ಹಾಕೋಬೇಕು. ಎಲ್ಲ ಹಾಕೋಬಿಡೋದು ಅಷ್ಟನ್ನು. ಆಮೇಲೆ ಮೈದಾ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಗರಿಗರಿಯಾಗಿರುತ್ತೆ ಅಂತ. ಹೌದಾ? ಆಮೇಲೆ ಖಾರ ಇರಲಿ ಅಂತ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟ ಸ್ವಲ್ಪ ಸ್ವಲ್ಪ, ಆಮೇಲೆ ಮತ್ತೆ ಹಾಕ್ತೀವಿ. ಹೌದಾ? ಈಗ ಇದನ್ನ ಒಂದ್ಸರಿ ಹಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹೊಂದ್ಕೋಬೇಕು ಇದ್ರ ಜೊತೆ, ಹೂಕೋಸ್ ಜೊತೆ. ಮತ್ತೆ ಇದು ಜಾಸ್ತಿ ನೀರು ಹಾಕ್ಬಿಟ್ಟೆಲ್ಲ ಕಲಸೋ ಅಗತ್ಯ ಇಲ್ಲ. ಮಳೆ ಶುರುವಾಯ್ತು. ಬರ್ಲಿ ಸೆಕೆ ಆಗ್ತೈತೆ. ಚೆನ್ನಾಗಿ ಮಳೆ ಬಂದ್ಬಿಡ್ಬೇಕಪ್ಪ ಅಲ್ವಾ? ಒಂದಷ್ಟು ಗಿಡಗಳೆಲ್ಲ, ಹೂವಿನ ಗಿಡ, ಇನ್ನು ಏನೇನೋ ಗಿಡ ಎಲ್ಲ ತಂದಿರ್ತೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸಲ ಡ್ರೈ ಇದಾಗಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹೊರಗಡೆ ಮಳೆ ಬೀಳ್ತಿರೋ ಶಬ್ದ ಜೋರಾಗಿ ಗೊತ್ತೈತೆ. ನಾವು ಮಾತಾಡೋದು ಕೇಳಿಸ್ತದೆ ಹೆಂಗೆ ಗೊತ್ತಿಲ್ಲ. ಆಯ್ತಾ? ಇದು ಕೊಟ್ಟು ಆಯಿತು. ಇದು ಒಂದೊಂದೇ ಬಿಡೋದು ಹಿಂಗೆ. ಹೌದಾ? ಬೋಂಡನಿ ಮಾಡೋಕ್ಕೆ ಬರ್ತಿರೋ ಹುಡುಗಿ ಇವತ್ತು ಇದು ಗೋಬಿ ಮಂಚೂರಿ ಮಾಡ್ತಾ ಇದೆಯಾ? ತುಂಬ ಬೆಳವಣಿಗೆ ಆಗಿದೆ ಜೀವನದಲ್ಲಿ, ಬೆಳೆದಿದೆಯಾ ತುಂಬ. ನಿಜ ತಾನೇ ನಾನು ಹೇಳಿದ್ದು? ನಾನು ನಿಮ್ಮ ಮದುವೆ ಆದಾಗ ಎಷ್ಟು ಇಟ್ಟಿದ್ನೋ ಇವಾಗಲೂ ಅಷ್ಟೇ ಇಟ್ಟಿದ್ದೀನಿ. ನಾನು ಎತ್ತರದಲ್ಲಿ ಅಲ್ಲ, ಬುದ್ಧಿನಲ್ಲಿ. ಬುದ್ಧಿ ಬೆಳವಣಿಗೆ ಅಂತಾರೆ. ಬೆಳವಣಿಗೆ ಅಂದರೆ 2 ಥರ ಇರುತ್ತೆ. ಎತ್ತರ ಆಗ್ತಾರಲ್ಲ, ಅದು ಬೆಳವಣಿಗೆ ಬೇರೆ. ಬುದ್ಧಿ ಬೆಳವಣಿಗೆ ಅದು ಬೇರೆ. ನಾನು ಹೇಳಿದ್ದು ಬುದ್ಧಿ ಬೆಳವಣಿಗೆ ಅಂತ. ಕೈಯೆಲ್ಲ ಇಟ್ಟಾಗಿದೆ, ಅದಕ್ಕೆ ಎಡ್ಡೆಯಲ್ಲೇ ಸೇರಿಸ್ತಾ ಇದ್ದೀನಿ. ಕೊಡು, ನಾನು ತಲೆಯಲ್ಲಿ ತಿಳಿಸಾಕ್ತೀನಿ. ಇನ್ನೂ ಹಾಕ್ಬೇಕಿತ್ತು, ನೋಡೋಣ ಅಂತ ಸ್ವಲ್ಪ ಹಾಕಿದ್ದೀನಿ. ತಿರ್ವಾಕ ಕಷ್ಟನಾ ಹೆಂಗೆ? ತಿರ್ಗಾಕ್ತಾರೆ ಒಂದೇ ಸರಿ ಏನು ತಿರ್ಗಾ ಕೂಡ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ತಿರ್ಗಾ. ಹೌದಾ? ನೋಡ್ರಿ, ಇದೆ ನಂದೇ ಕೈ, ನಾನೇ ತೇಲಿಸ್ತಾ ಇರೋದು. ಸನ್ಮಾನ ಬೇಡ ಯಾವುದಕ್ಕೆ. ಸರಿ, ಇದು ತೆಗ್ದಾಕ್ಲ ಇವಾಗ. ನೋಡು, ಆಗೈತಾ? ತೆಗ್ದಾಕು. ಇದೇನು ಒಳ್ಳೆ ಬೋಂಡ ಥರ ಕಾಣಿಸ್ತೀವಿ, ಗೋಬಿ ಥರ ಕಾಣಿಸ್ತೀವಿ. ಕಲರ್ ಹಾಕಿಲ್ವಲ್ಲ, ಫುಡ್ ಕಲರ್. ಫುಡ್ ಕಲರ್ ಹಾಕ್ತಾರೆ ಗೋಬಿಗೆ. ಬ್ಯಾನ್ ಮಾಡೋಲ್ಲ ಇವಾಗ. ಅದೇ ಅಲ್ಲ, ನಾವು ಬೇಕು ಅಂದರೆ ಮನೇಲಿ ಹಾಕೋಬೋದು. ಹೌದಾ? ಅದೇ ಬೇಡ ಅದು. ಅದು ಎಣ್ಣೆದಲ್ಲಿ ಇಟ್ಬಿಡು ಜಾಲ್ರನ. ಹೌದಾ? ಸರಿ, ನಾನು ಕೈಲಿ ಕಟ್ತಾ ಇದ್ದೀನಿ ಅದನ್ನ. ನೋಡಿ, ಎಲ್ಲ ತಬ್ಬಿಕ್ಕಿಸ್ತಾ ಇದೆ ಎಣ್ಣೆದು. ಸಾರಿ ಮೇಡಮ್, ಸಾರಿ, ಕ್ಷಮಿಸಿ, ತಪ್ಪಾಯಿತು. ಕ್ಷಮೆ ಏನು ಕೇಳಬೇಡ, ಹೇಳಿದ್ದು. ಹೊರಗಡೆ ಮಳೆ ಬರ್ತೈತೆ, ಆ ಮಳೆಗೆ ಚೆನ್ನಾಗಿರುತ್ತೆ. ಇದೇನು ಗೋಬಿ ಮಾಡ್ಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ. ಇವಾಗ ಹಾಕಿದ್ದೇನೆ ಕಾಳುಮೆಣಸಿನ ಪುಡಿ. ಕಾಳುಮೆಣಸು ಪುಡಿ. ಆಗಲೇ ಕರೆಂಟ್ ಹೋಗಿತ್ತು ವಿಡಿಯೋ ಮಾಡಬೇಕಾದ್ರೆ. ಅದಕ್ಕೇನೆಲ್ಲ ಹಾಕಿದ್ದು ನಾವು? ಸೋಯಾ ಸಾಸು. ಫಸ್ಟಿಂದ ಹೇಳು, ಫಸ್ಟ್ ಹೆಂಗೆ ಮಾಡಿದೆ? ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದಲ್ವಾ, ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಹಸಿಮೆಣಸಿಕಾಯಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, ಫಸ್ಟ್ ಈರುಳ್ಳಿನ ಹಾಕ್ಬಿಟ್ಟು ಅದೊಂದು ಅರ್ಧ ಭಾಗ ಫ್ರೈ ಮಾಡಿಬಿಟ್ಟು ಮತ್ತೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮತ್ತೆ ಒಂದು ಅರ್ಧ ಭಾಗ ಫ್ರೈ ಮಾಡಿಬಿಟ್ಟು, ಈಗ ಟೊಮೊಟೊ ಸಾಸು ಮತ್ತೆ ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಪೆಪ್ಪರ್ ಪೌಡರ್ ಇಷ್ಟು ಹಾಕಿದ್ವಿ. ಇದು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ತೀರಾ ಕಡಿಮೆ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ.
ಇವಾಗ ಈಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಅವಾಗಲೇ ಉಪ್ಪೆಲ್ಲ ಹಾಕಿದ್ದೀವಿ, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಅಷ್ಟೇ. ಜಾಸ್ತಿ ಇಲ್ಲ 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 ನನಗೆ ಕ್ಯಾಪ್ಸಿಕಮ್ ಈರುಳ್ಳಿ ಕಡಿಮೆ ಆಯಿತು ಅನ್ಸುತ್ತಲ್ಲ. ಹೌದಾ? ಯಾಕೊತ್ತಾ ನೋಡಿ ಇಷ್ಟೊಂದು ಐತಿ, ಜಾಸ್ತಿ ಐತಿ ಇದು. ಏನು ಮಾಡ್ತೀಯ? ಅರ್ಧ ಹಂಗೆ ಇದು ಮಾಡ್ತೀಯ? ಇಲ್ಲ ಎಲ್ಲ ಹಾಕೋಣ. ಈಗ ಇದನ್ನ ಹಾಕ್ಬಿಟ್ಟು ನೋಡಿ ಗರ್ಗರಿ ಆಗೈತೆ, ಸೌಂಡಲ್ಲೇ ಗೊತ್ತಾಗುತ್ತೆ. ಹೋಟ್ಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಹೊರಗಡೆ ಮಾಡ್ತಾರಲ್ಲ ಆ ಥರ ಕಲರ್ ಇಲ್ಲ, ಶುಚಿ ಮತ್ತು ರುಚಿ ಇರುತ್ತೆ ಒಟ್ಟಲ್ಲಿ. ಆ ಕಲರ್ ಇಲ್ಲದೆ ಇದ್ರು ಶುಚಿ ರುಚಿ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಶ್ರೀಮತಿಯವರು ಕೈ ಪಾಪ ಬಿಗ್ಗೆಗೆ ಇಟ್ಕೊಳಮ್ಮ, ಬಾಣಲಿ ಅಲ್ಲಾಡ್ತೈತೆ, ಇಟ್ಕೊಂಡು ಬಿಗ್ಗೆಗೆ. ನೆನ್ನೆ ತಾನೇ ಏನು ಇಕ್ಲ ಕೊಡ್ಸಿದೆ, ಆದರೂ ಅವರು ಇಕ್ಲ ಅದಿನ್ನೂ ತೊಳೆದಿಲ್ಲ, ಕ್ಲೀನ್ ಮಾಡಿಲ್ಲ, ಎಲ್ಲ ಬ್ಯಾಗಲ್ಲಿ ಹಂಗೆ ಇದೆ. ಅದ್ರ ನಾವು ನೆನೆ ತಂದಿರೋ ಏನು ಐಟಮ್ಸ್ ಇನ್ನೂ ಕ್ಲೀನ್ ಮಾಡಿಲ್ಲ, ಅದೆಲ್ಲ ತೊಳೆದು ಕ್ಲೀನ್ ಮಾಡ್ಬೇಕು. ಅದಕ್ಕೆ ಖರ್ಚಿಪಲ್ಲೇ ಇಟ್ಕೊಂಡು ಹೋಗ್ತಾರೆ ನೋಡ್ರಿ. ತಿರ್ಗಾ ಸುಮ್ಮನೆ ಕೊಡ್ಸೋದಷ್ಟೇ ಹೆಣ್ಮಕ್ಳಿಗೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹೌದಾ? ಇದನ್ನ ಸ್ಟವ್ನ ಆಫ್ ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕ್ಬೋದು, ಅಂದ್ರೆ ಈರುಳ್ಳಿ ಹೂವು ಹಾಕ್ಬೋದು, ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಪರಿಮಳವನ್ನು ಇಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ರು ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕೋದು ಚೆನ್ನಾಗಿರುತ್ತೆ. ಹೌದಾ? ಈಗ ನಿಂಬೆಹಣ್ಣಿನ ರಸ ಇಡಿ ಸ್ವಲ್ಪ. ಕೊನೆಲ್ಲ ನನ್ನ ಮಗಳಂತೂ ಪಾಪ ಕಾಯ್ತಾ ಇದ್ದಾಳೆ. ಕರೆಂಟ್ ಹೋಗಿಲ್ಲ ಅಂದ್ರೆ ಬೇಗ ಆಗೋದು. ಕರೆಂಟ್ ಹೋಗಿತ್ತು, ನಾವು ಕರೆಂಟ್ನ ಕಾಯ್ಕೊಂಡು ಕೂತಿದ್ವಿ. ಕರೆಂಟ್ ಬರಲ್ಲ ಅಂತ ಮಾಡಕ್ಕೆ ಹೋದ್ವಿ. ನಿಂಬೆಹಣ್ಣೆಲ್ಲ ಇಟ್ಕೊಬಿಡೋದಾ? ನಿಂಬೆಹಣ್ಣು ಬದಲು ಆಪ್ಷನ್ನು ಇದು ಅಲ್ಲ, ಏನ್ರ ಬದಲು ವಿನೇಗರ್ ಬದಲು ನಿಂಬೆಹಣ್ಣು ಇಟ್ಕೊಳ್ಳೋದು. ಸುತ್ತಾಯ್ತು ಅಷ್ಟೇನಾ? ಗೋಬಿ ರೆಡಿನಾ? ರೆಡಿ. ಕಲ್ಲರ್ ಇಲ್ಲ ಅಂತಿದ್ದೆ, ಇವಾಗ ಕಾಣಿಸ್ತಾ ಸ್ವಲ್ಪ ಕಲ್ಲರ್ ಐತೆ. ಪ್ಲೇಟ್ಗೆ ಕರೆಂಟು ಹೋಗಿರಲಿಲ್ಲ, ಅದಷ್ಟೊತ್ತಿಗೆ ಗೋಬಿ ತಿಂದು ಜೀರ್ಣನೇ ಆಗಿದೆ. ಸ್ವಲ್ಪ ಸೈಡಲ್ಲಿ ಹಾಕಿ ಟೊಮೆಟೊ ಸಾಸ್ ಅಲ್ಲ ಇದು? ಸಾಕ? ಅದಕ್ಕೆ ನೋಡಿಲಿ, ತೆಂಗಿನ ಕಡ್ಡಿ ನ್ಯಾಚುರಲ್ ಇದು ಚುಚ್ಚಿದ್ರೆ ಆಗುತ್ತೆ, ವರ್ಕ್ ಆಗುತ್ತೆ. ಇದು ಅಲ್ಲ ಕಚ್ಕೊಳ್ಳುತ್ತೆ. ಟೂತ್ ಪಿಕ್ ಬದಲು ಇದನ್ನೇ ಬಳಸ್ಬೇಕು. ಸಾಸಲ್ಲಿ ಅದ್ಬಿಟ್ಟು ಹಂಗೆ ತಿನ್ಬೇಕಾ? ಮಾಡು, ಕಾಯ್ತಾ ಇದೆಯಾ ಪಾಪ? ಹೌದಾ? ಕಂದ ಬಾಮ್ಮ ಮಗಳೇ. ಕಣ್ಣು ಮುಚ್ಕೋ. ಮಾಡು, ಹಂಗೈತೆ. ಸೂಪರಾ? ಸೂಪರ್ ಆಗಿದೆ ನೋಡ್ರಿ. ಗೋಬಿ ರೆಡಿ ಆಯಿತು ನಮ್ಮ ಮನೇಲಿ. ಈ ಗೋಬಿ ಮಾಡಿದ್ದು ಇವರೇ. ಹೊಡಿರಿ ಎಲ್ಲ ಒಂದ್ಸಲ ಚಪ್ಪಾಳೆ ಹೊಡಿ ಮಗಳೇ. ಚೆನ್ನಾಯ್ತು ಮಗಳೇ, ಇಷ್ಟ ಆಯ್ತಾ? ನಾವು ನಿನ್ನೆ ಹೋಟೆಲಲ್ಲಿ ತಿನ್ಬೇಕು ಅಂದ್ಕೊಂಡ್ವಿ, ಆದರೆ ಅಲ್ಲಿ ಸ್ವಭಾವದಿಂದ ಇಲ್ಲ ಗೋಬಿ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಶ್ರೀಮತಿಯವರು ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಹೂಕೋಸು ತೊಗೊಂಡು ಬಂದರು. ಇವತ್ತು ಮಾಡಿಬಿಟ್ಟಿದ್ದಾರೆ. ಇದು ಬೋಂಡ ಮಾಡೋಕ್ಕೆ ಬರದೇ ಇರೋ ಹುಡುಗಿ ಇವತ್ತು ಗೋಬಿ ಮಾಡಿದ್ದಾರೆ. ಶಬಾಷ್. ನನಗೆ ಗೊತ್ತು ಅಮ್ಮ ಮಗಳು ಇವತ್ತು ರಾತ್ರಿ ನೀವು ಊಟ ಮಾಡಲ್ಲ ಅಂತ. ಕೂತ್ಕೋ ಮಗಳ ಪಕ್ಕದಲ್ಲಿ ಆರಾಮಾಗಿ. ಚೆನ್ನಾಗೈತೆ ಮಗಳ, ಇಷ್ಟ ಆಯ್ತಾ? ನಿಂಗೆ ಹೋಟೆಲಲ್ಲಿ ಮಾಡೋದು ಇಷ್ಟ ಆಯ್ತಾ, ಅಮ್ಮ ಮಾಡ್ಕೊಟ್ಟಿದ್ದು ಇಷ್ಟ ಆಯ್ತಾ? ನಿಜ ಹೇಳ್ಬೇಕು. ನಿಜ. ಹೌದಾ? ಹಾಗಂತ ಯಾವಾಗಲೂ ಕೇಳ್ಬೇಡ. ಚಿತ್ರಾನ್ನ ಪುಳಿಯೋದ್ರಲ್ಲ ಯಾವಾಗಲೂ ಮಾಡೋದಕ್ಕೆ. ನಿಜ ಸಕ್ಕತ್ತಾಗೈತೆ. ಸರಿ, ಈ ಖುಷಿ ಕ್ಷಣನ ನಿಮ್ಮ ಜೊತೆ ಹಂಚ್ಕೊಂಡ್ವಿ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.